ಹಲೋ ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ತಮಗೆ ಬರ್ತಕ್ಕಂಥದ್ದು ವಾಚ್ ವಿಂಡೋ ಮತ್ತೆ ಕ್ಯಾಲ್ಕುಲೇಷನ್ ಡೈಲಾಗ್ ಬಾಕ್ಸ್ ಅಂತಕ್ಕಂಥದ್ದು. ಲಾಸ್ಟ್ ಕ್ಲಾಸ್ ಅಲ್ಲಿ ತಮ್ಗೆ ಏನ್ ಎಕ್ಸ್ಪ್ಲೈನ್ ಮಾಡಿದಪ್ಪ ಅಂದ್ರೆ ಫಾರ್ಮುಲಾ ಟೇಬಲ್ ಇರ್ತಕ್ಕಂಥ ಒಂದು ಡಿಫೈನ್ಡ್ ನೇಮ್ಸ್ ಮತ್ತೆ ಫಾರ್ಮುಲಾ ಎಡಿಟಿಂಗ್ ಇವುಗಳನ್ನ ಏನಪ್ಪಾ ಅಂದ್ರೆ ಎಕ್ಸ್ಪ್ಲೈನ್ ಮಾಡಿದೆ. ಇವತ್ತಿನ ಕ್ಲಾಸ್ ಅಲ್ಲಿ ಇರ್ತಕ್ಕಂಥದ್ದು ಕ್ಯಾಲ್ಕುಲೇಷನ್ ಮತ್ತೆ ವಾಚ್ ವಿಂಡೋ ಅಂತಕ್ಕಂಥದ್ದು. ಸೊ ವಾಚ್ ವಿಂಡೋ ಅಂದ್ರೆ ಏನಪ್ಪ? ವಾಚ್ ವಿಂಡೋ ಅಂತಕ್ಕಂಥದ್ದು ಬರ್ತಕ್ಕಂಥದ್ದು ಈಗ ನಮಗೆ ಕಾಣಿಸ್ತಾ ಇದೆ. ಇದಕ್ಕೆ ಏನಂತಪ್ಪ ಅಂದ್ರೆ ನಾವು ಎಕ್ಸೆಲ್ ವಿಂಡೋ ಅಂತ ಹೇಳಿ ಕರಿತೀವಿ. ಅದೇ ರೀತಿ ಮಾತ್ರ ಬಲ್ಕ್ ಡೇಟಾ ಇದ್ರೆ ಅಂದ್ರೆ ಡೇಟಾ ಏನಪ್ಪಾ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಇದ್ರೆ ಸೊ ಅಂತ ಮೂಮೆಂಟ್ ಅಲ್ಲಿ ನನಗೆ ಟೋಟಲ್ ಕ್ಯಾಲ್ಕುಲೇಷನ್ ಅಂದ್ರೆ ಇದು ಇರ್ತಕ್ಕಂಥ ಟೋಟಲ್ ಕ್ಯಾಲ್ಕುಲೇಷನ್ ಏನಾಗಿದೆ ಕೆಳಗಡೆ ಬಂದಿದೆ. ಅಂದ್ರೆ ಎಂಪ್ಲಾಯ್ ಲಿಸ್ಟ್ ಇದೆ, ಜಸ್ಟ್ ನಾನು ಎಷ್ಟು ತಗೊಂಡಿದ್ದೀನಪ್ಪ ಅಂದ್ರೆ 130 ತಗೊಂಡಿದ್ದೀನಿ. ಅದೇ ರೀತಿ ನಿಮ್ಮ ಹತ್ರ 500 1000 2000 ಅಥವಾ 10,000 ಡಾಟಾ ಇತ್ತಪ್ಪ ಅಂದ್ರೆ ಅಂತ ಮೂಮೆಂಟ್ ಅಲ್ಲಿ ತಾವು ಏನ್ ಮಾಡಬೇಕು ಅಂತಕ್ಕಂಥದ್ದು. ಸೊ ಈ ವಾಚ್ ವಿಂಡೋ ಮೇಲೆ ಕ್ಲಿಕ್ ಮಾಡಿ, ಸೊ ಫಸ್ಟ್ ಕರ್ಸರ್ ಕೆಳಗಡೆ ತಗೊಂಡ್ಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಈ ವಾಚ್ ವಿಂಡೋ ಮೇಲೆ ಕ್ಲಿಕ್ ಮಾಡ್ತಕ್ಕಂಥದ್ದು. ಫಸ್ಟ್ ಕ್ಲಿಕ್ ಆನ್ ವಾಚ್ ವಿಂಡೋ. ಈ ವಾಚ್ ವಿಂಡೋ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಏನಪ್ಪಾ ಅಂದ್ರೆ ತಮಗೆ ಸೊ ಫಸ್ಟ್ ಏನಪ್ಪಾ ಅಂದ್ರೆ ಈ ಕಡೆ ಸೈಡ್ ಅಲ್ಲಿ ಬರುತ್ತೆ. ವಾಚ್ ವಿಂಡೋ ಮೇಲೆ ಏನಪ್ಪಾ ಅಂದ್ರೆ ತಗೊಳ್ತಕ್ಕಂಥದ್ದು ಆಡ್ ವಾಚ್ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಬಿಟ್ಟು ಏನಪ್ಪಾ ನೆಕ್ಸ್ಟ್ ಒಂದು ಬರ್ತಕ್ಕಂಥದ್ದು ತಮ್ಗೆ ಯಾವ ಸೆಲ್ ಬೇಕಾಗಿದೆ ಆ ಸೆಲ್ ಅನ್ನ ಏನ್ ಮಾಡ್ಬೇಕಂದ್ರೆ ಕ್ಲಿಕ್ ಮಾಡ್ಬೇಕು. ಆ ಸೆಲ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ಆಡ್ ಅಂತ ಕ್ಲಿಕ್ ಮಾಡ್ತಕ್ಕಂಥದ್ದು. ಅವಾಗ ಏನಾಗುತ್ತೆ, ಇಲ್ಲಿ ಆಡ್ ಆಗುತ್ತೆ. ಸೊ ಇದ್ರದ್ದು ಏನ್ ಯೂಸ್ ಅಪ್ಪ, ಮೇನ್ ಯೂಸ್ ಇರ್ತಕ್ಕಂಥದ್ದು, ಸಪೋಸ್ ನಾನು ಇಲ್ಲಿ ಏನಾದ್ರು ಡೇಟಾನ ಚೇಂಜ್ ಮಾಡಿದೆ ಅಂದ್ರೆ ಬೇಸಿಕ್ ಸ್ಯಾಲ್ರಿ ಇದೆ, ಇಲ್ಲಿ ಬೇಸಿಕ್ ಸ್ಯಾಲ್ರಿ ಇರ್ತಕ್ಕಂಥದ್ದು ಯಾರ್ದಾದ್ರೂ ಒಬ್ಬರದು ಡೇಟಾನ ಏನ್ ಮಾಡ್ತೀನಪ್ಪ ಅಂದ್ರೆ ಚೇಂಜ್ ಮಾಡ್ತೀನಿ. ಚೇಂಜ್ ಮಾಡಿದಾದ್ಮೇಲೆ ಏನಾಗುತ್ತೆ ನೋಡ್ಕೊಳ್ಳಿ. ಸೊ ಇಲ್ಲಿ ಬರ್ತಕ್ಕಂಥದ್ದು ಈಗ ಟೋಟಲ್ ಕ್ಯಾಲ್ಕುಲೇಷನ್ ಮೊದಲು ಎಷ್ಟು ಇತ್ತಪ್ಪ ಅಂದ್ರೆ 67,000 ಇತ್ತು. ಈಗ ಎಷ್ಟಾಗಿದೆ ಅಂದ್ರೆ ಸೊ 64 ಆಗಿದೆ. ಸೊ ಮೊದ್ಲಿನ ಚೆಕ್ ಮಾಡ್ಕೊಳ್ಳಿ. ಮತ್ತೆ ಒನ್ಸ್ ಅಗೇನ್ ಚೇಂಜ್ ಇಟ್. ಸೊ ಒನ್ಸ್ ಅಗೇನ್ 30,000 ಇದ್ದಿದ್ದು 10,000 ಮಾಡ್ತೀನಿ. ಈಗ ಏನಾಯ್ತು 62,000 ಆಯ್ತು. ಅಂದ್ರೆ ಚೇಂಜಸ್ ಆಗ್ತಾ ಇದೆ. ಸೊ ಪ್ರತಿ ಸಾರಿ ನನಗೆ ಕೆಳಗಡೆ ಹೋಗ್ಬಿಟ್ಟು ಏನಪ್ಪಾ ಅಂದ್ರೆ ವ್ಯಾಲ್ಯೂ ನನಗೆ ನೋಡ್ಲಕ್ ಆಗಂಗಿಲ್ಲ. ಅಂದ್ರೆ ಡೇಟಾ ಜಾಸ್ತಿ ಇದ್ರೆ ಅಂತ ಮೂಮೆಂಟ್ ಅಲ್ಲಿ ಏನಪ್ಪಾ ಅಂದ್ರೆ ಇದು ವಾಚ್ ವಿಂಡೋ ಏನಾಗುತ್ತೆ ನಮ್ಗೆ ಯೂಸಿಗೆ ಬರುತ್ತೆ. ಸೊ ಇನ್ನೂ ಒಂದು ಇದು ಈ ಕಡೆ ಕೂಡ ತಾವು ಇಟ್ಕೋಬಹುದು. ಮತ್ತೆ ಏನಪ್ಪಾ ಅಂದ್ರೆ ಇದನ್ನ ತಗೊಂಡ್ಬಿಟ್ಟು ಇಲ್ಲಿ ಫಾರ್ಮುಲಾ ಟ್ಯಾಬ್ ಮೇಲ್ಗಡೆ ಆಡ್ ಮಾಡಿ. ಆಡ್ ಮಾಡಿದ ತಕ್ಷಣ ಏನಾಗುತ್ತೆ, ಆಡ್ ಆಗತ್ತೆ. ಸೊ ಇಲ್ಲಿಂದ ಕೂಡ ತಾವೇನಪ್ಪ ಅಂದ್ರೆ ಈಸಿಯಾಗಿ ನೋಡ್ತಕ್ಕಂಥದ್ದು. ಮತ್ತೆ ಡೇಟಾನ ಚೇಂಜ್ ಮಾಡಿ ನೋಡಿ 10,000 ಇದೆ. ಸೊ ಇದನ್ನ 40,000 ಮಾಡಿ ಆಟೋಮೆಟಿಕ್ ಆಗಿ ಚೇಂಜ್ ಆಗುತ್ತಾ ಆಗಲ್ಲ. ಸೊ ಒನ್ಸ್ ಅಗೇನ್ ಇಟ್ ಶುಡ್ ಬಿ ಚೇಂಜ್ಡ್ 65,000. ಈ ರೀತಿ ಅನ್ನೋದಾಗಿ ನಮ್ಗೆ ತೋರಿಸುತ್ತೆ. ಇದ್ರದ್ದು ಮೇನ್ ಯೂಸ್ ಏನಪ್ಪಾ ಅಂದ್ರೆ ಬರ್ತಕ್ಕಂಥದ್ದು ದಿಸ್ ಒನ್ ವಾಚ್ ವಿಂಡೋಸ್ ಅಂದ್ರೆ ಕೆಳಗಡೆ ಇರ್ತಕ್ಕಂಥ ಟೋಟಲ್ ವ್ಯಾಲ್ಯೂನ ಈಸಿಯಾಗಿ ನಾವು ಇಲ್ಲೇ ನೋಡಬಹುದು ಡೇಟಾ ಚೇಂಜ್ ಮಾಡಿದ್ಮೇಲೆ. ಸೊ ನೆಕ್ಸ್ಟ್ ಒನ್ ಬರ್ತಕ್ಕಂಥದ್ದು ಕ್ಯಾಲ್ಕುಲೇಷನ್ ಏನಿದೆ, ಕ್ಯಾಲ್ಕುಲೇಷನ್. ಸೊ ಕ್ಯಾಲ್ಕುಲೇಷನ್ ಅಲ್ಲಿ ಏನಿದೆಪ್ಪ ಅಂದ್ರೆ ಫಸ್ಟ್ ಒನ್ ಶುಡ್ ಬಿ ಆಟೋಮೆಟಿಕ್. ಸೊ ಆಟೋಮೆಟಿಕ್ ಎಕ್ಸೆಪ್ಟ್ ಫಾರ್ ಡೇಟಾ ಟೇಬಲ್ಸ್ ಅಂಡ್ ಆಫ್ಟರ್ ದಟ್ ಏನಪ್ಪಾ ಅಂದ್ರೆ ಮ್ಯಾನ್ಯುವಲ್. ಸೊ ಟೋಟಲ್ ಎಷ್ಟಿದಾವಪ್ಪ ಅಂದ್ರೆ 3 ಆಪ್ಷನ್ಸ್ ಇದಾವೆ. ಸೊ ಈ ಮೂರಲ್ಲಿ ಏನಾಗ್ಬಿಟ್ಟು ಫಸ್ಟ್ ವಿಂಡೋ ಬನ್ನಿ. ಕಾಮನ್ ಆಗಿ ನಾವು ಏನೇ ಕ್ಯಾಲ್ಕುಲೇಷನ್ ಮಾಡಿದ್ವಿ ಅಂದ್ರೆ ಆಲ್ರೆಡಿ ನಾವು ತಗೊಂಡಿರ್ತಕ್ಕಂಥ ಡೇಟಾ ಇದೆ. ಇದು ಇಲ್ಲಿ ಆಲ್ರೆಡಿ ಫಾರ್ಮುಲಾಗಳನ್ನ ಮೆನ್ಷನ್ ಮಾಡಿದೆ. ವಾಚ್ ವಿಂಡೋನ ಕ್ಲೋಸ್ ಮಾಡೋಣ. ಆಲ್ರೆಡಿ ಏನಪ್ಪಾ ಅಂದ್ರೆ ಇದು ಡೇಟಾ ತಗೊಂಡಿದ್ದಿದೆ. ಈ ಡೇಟಾನ ನಾನು ಏನಾದ್ರು ವ್ಯಾಲ್ಯೂ ಚೇಂಜ್ ಮಾಡಿದೆ ಅಂದ್ರೆ ಆಟೋಮೆಟಿಕ್ ಆಗಿ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ನೋಡಿ. ಸೊ 510 ಇದ್ದಿದೆ, ಸೊ 530 ಆಯ್ತು ಸಪೋಸ್. ಮತ್ತೆ ಏನಪ್ಪಾ ಅಂದ್ರೆ ಚೇಂಜ್ ಮಾಡ್ತೀನಿ, ಕಡಿಮೆ ಮಾಡ್ತೀನಿ, 10 ಮಾಡಿದ್ರೆ ಒನ್ಸ್ ಅಗೇನ್ ಇಟ್ ಶುಡ್ ಬಿ 490. ಅಂದ್ರೆ ಕ್ಯಾಲ್ಕುಲೇಷನ್ ಏನಾಗ್ತಾ ಇದೆ ಆಗಿ ಆಗ್ತಾ ಇದೆ. ಇಲ್ಲಿ ಆಪ್ಷನ್ ಏನಿದೆ ಆಟೋಮೆಟಿಕ್ ಅಂತ ಆಪ್ಷನ್ ಇದೆ. ಅದನ್ನೇ ನೀವೇನಾದ್ರೂ ಮ್ಯಾನ್ಯುವಲ್ ತಗೊಂಡ್ರಿ ಅಂದ್ರೆ ಈಗ ಏನಾದ್ರು ತಾವು ಚೇಂಜಸ್ ಮಾಡಿದ್ರೆ ಈಗ 100 ಇದೆ, ಇದನ್ನ ಎಷ್ಟಪ್ಪ ಅಂದ್ರೆ 20 ಮಾಡ್ತೇನೆ. ಸೊ ಈಗ ಏನಾದ್ರು ಚೇಂಜಸ್ ಆಗೋದಿಲ್ಲ. ಮೊದಲು ಕೂಡ ಎಷ್ಟಿತ್ತಪ್ಪ ಅಂದ್ರೆ 499 ಇತ್ತು. ಈಗ ಕೂಡ ಎಷ್ಟಿದೆ ಅಂದ್ರೆ 499 ಇದೆ. ಸೊ ಒನ್ಸ್ ಅಗೇನ್ ಐ ವಿಲ್ ಚೇಂಜ್ ಟು ಅದರ್. ಸೊ ಮತ್ತೆ ಬೇರೆ ಚೇಂಜಸ್ ಮಾಡ್ತೀನಿ, 100 ಅಂತ ಕೊಡ್ತೀನಿ. ಆದ್ರೂ ಕೂಡ ಏನೋ ಚೇಂಜಸ್ ಆಗೋದಿಲ್ಲ. ಸೊ ಮತ್ತೆ ಇದೇ ಕ್ಯಾಲ್ಕುಲೇಷನ್ ಪಾರ್ಟ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಆಟೋಮೆಟಿಕ್ ತಗೊಳ್ಳಿ. ಈಗ ಏನಾಗುತ್ತೆ ಆಗಿ ಚೇಂಜಸ್ ಆಗುತ್ತೆ. ಸೊ ಇದೇನಿದೆಪ್ಪ ಅಂದ್ರೆ ಮೇಜರ್ ಡಿಫ್ರೆನ್ಸ್. ಏನಿದೆಪ್ಪ ಅಂದ್ರೆ ಆಟೋಮೆಟಿಕ್ ಇದೆ, ಎರಡನೇದು ಬಂದ್ಬಿಟ್ಟು ಮ್ಯಾನ್ಯುವಲ್ ಇದೆ. ಸೊ ಮ್ಯಾನ್ಯುವಲಿ ಯಾವಾಗ ತಗೋತೀರಾ ತಾವು ಏನಾದ್ರು ಚೇಂಜಸ್ ಮಾಡಿದ್ರಿ ಅಂದ್ರೆ ಸೊ ಅವಾಗ ಏನಾಗುತ್ತೆ ಕ್ಲಿಕ್ ಮಾಡ್ಬಿಟ್ಟು ಕ್ಲಿಕ್ ಆನ್ ಕ್ಯಾಲ್ಕುಲೇಟ್ ಆಪ್ಷನ್. ಸೊ ಅವಾಗ ಕ್ಯಾಲ್ಕುಲೇಟ್ ನಾವು ಅಂತ ಕ್ಲಿಕ್ ಮಾಡಿದ್ಮೇಲೆ ಏನಾಗುತ್ತೆ ಅಂದ್ರೆ ಇಲ್ಲಿ ಚೇಂಜಸ್ ಆಗುತ್ತೆ. ಇಲ್ಲಾಂದ್ರೆ ನೀವು ಚೇಂಜ್ ಮಾಡಿರ್ತಕ್ಕಂಥ ಡಾಟಾ ಟೋಟಲ್ ವ್ಯಾಲ್ಯೂ ಅಲ್ಲಿ ಚೇಂಜ್ ಆಗೋದಿಲ್ಲ. ಇನ್ನ ಒಂದ್ ಇರ್ತಕ್ಕಂಥದ್ದು ಇಲ್ಲಿ ಕ್ಯಾಲ್ಕುಲೇಟ್ ಅದಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ಆಟೋಮೆಟಿಕ್ ಎಕ್ಸೆಪ್ಟ್ ಫಾರ್ ಡಾಟಾ ಟೇಬಲ್ಸ್. ಓಕೆ, ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ತಮಗೆ ಬರ್ತಕ್ಕಂಥದ್ದು ಇಲ್ಲಿ ಸೊ ಆಟೋಮೆಟಿಕ್ ಎಕ್ಸೆಪ್ಟ್ ಫಾರ್ ಡೇಟಾ ಟೇಬಲ್ ಅಂತಕ್ಕಂಥದ್ದು. ಇದು ಏನಕ್ಕೋಸ್ಕರ ಯೂಸ್ ಆಗುತ್ತೆ ಅಂತಕ್ಕಂಥದ್ದು. ಸೊ ಕಾಮನ್ ಆಗಿ ಅಂದ್ರೆ ಹೊಸ ಶೀಟ್ ತಗೊಂಡ್ಬಿಟ್ಟು ಇಲ್ಲಿ 1 ಅಂಡ್ ಸೊ ನೆಕ್ಸ್ಟ್ ಒನ್ ಶುಡ್ ಬಿ 1 ಈ ರೀತಿ ತಗೊಂಡಿದ್ದೀನಿ.
ಸೊ ನೆಕ್ಸ್ಟ್ ಒನ್ ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು ಈಸ್ ಈಕ್ವಲ್ ಟು ಕೊಡಿ. ಸೊ ಎರಡನ್ನು ಮಲ್ಟಿಪ್ಲಿಕೇಶನ್ ಮಾಡಿ. ಸೊ ದಿಸ್ ಒನ್ ಆಫ್ಟರ್ ದಟ್ ಇಂಟು. ಸೊ ಒನ್ಸ್ ಅಗೇನ್ ಟೇಕ್ ದಿಸ್ ಸೆಲ್, ಪ್ರೆಸ್ ದ ಎಂಟರ್ ಕೀ. 2 ಮತ್ತೆ 3. ಸೊ ಕಾಮನ್ ಆಗಿ ಅಪ್ ಟು 10 ತನಕ ತಗೊಳ್ಳಿ. ಜಸ್ಟ್ ಕ್ಲಿಕ್ ಮಾಡ್ಬಿಟ್ಟು ಏನಪ್ಪಾ ಅಂದ್ರೆ 10 ವರೆಗೂ. ಸೊ ನೆಕ್ಸ್ಟ್ ಒನ್ ಈ ಕಡೆ ಏನಪ್ಪಾ ಅಂದ್ರೆ ಟೇಬಲ್ಸ್ ಅನ್ನ ತೋತಕ್ಕಂಥ 2 ಇರ್ಬೋದು, 4 ಇರ್ಬೋದು, 5 ಇರ್ಬೋದು, ಅಥವಾ 2 ಇರ್ಬೋದು, 8 ಇರ್ತಕ್ಕಂಥದ್ದು ನಮಗೆ ಯಾವ ಟೇಬಲ್ ಬೇಕಾಗಿದೆ ಆ ಟೇಬಲ್ ಅನ್ನು ತೋತಕ್ಕಂಥದ್ದು. ಸೊ ಇದನ್ನು ಸೆಲೆಕ್ಟ್ ಮಾಡಿಬಿಟ್ಟು ಇದು ಒನ್ ಏನ್ ಫಾರ್ಮುಲಾ ತಾವು ಕ್ಯಾಲ್ಕುಲೇಟ್ ಮಾಡಿದ್ದೀರಾ ಅದನ್ನ ತಗೊಂಡ್ಬಿಟ್ಟು ಏನಪ್ಪಾ ಅಂದ್ರೆ ಸೆಲೆಕ್ಟ್ ಮಾಡ್ತಕ್ಕಂಥದ್ದು. ಓಟು ಎಲ್ಲಪ್ಪ ಅಂದ್ರೆ ಮತ್ತೆ ಸೊ ಇದು ಆಟೋಮೆಟಿಕ್ ಎಕ್ಸೆಪ್ಟ್ ದ ಡೇಟಾ ಆಟೋಮೆಟಿಕ್ ಎಕ್ಸೆಪ್ಟ್ ಫಾರ್ ದ ಡೇಟಾ ಟೇಬಲ್ಸ್. ಈ ಆಪ್ಷನ್ ಮೇಲೆ ಏನ್ ಮಾಡಿಪ್ಪ ಅಂದ್ರೆ ಕ್ಲಿಕ್ ಮಾಡೋಕ್ಕಿಂತ ಫಸ್ಟ್ ಇದನ್ನ ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಫಸ್ಟ್ ಇದನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ಬೇಕಪ್ಪ ಅಂದ್ರೆ ಗೋ ಟು ಡೇಟಾ ಟೇಬಲ್, ವಾಟ್ ಇಫ್ ಅನಾಲಿಸಿಸ್, ಡೇಟಾ ಟೂಲ್ಸ್ ಅಲ್ಲಿ ಡಾಟಾ ಟೇಬಲ್. ಇದರಲ್ಲಿ ಏನಪ್ಪಾ ಅಂದ್ರೆ ಇದು ಫಸ್ಟ್ ಒಂದು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಸೊ ಎರಡನೇದರಲ್ಲಿ ಸೆಕೆಂಡ್ ಸೆಲ್ ಕ್ಲಿಕ್ ಆನ್ ಓಕೆ ಆಪ್ಷನ್. ಈಗ ಏನಾಗುತ್ತೆ ಟೋಟಲಿ ಡೈರೆಕ್ಟ್ ಆಗಿ ತಮಗೆ ಆನ್ಸರ್ ಬರುತ್ತೆ. ಅಂದ್ರೆ ಸೊ 4 ಒನ್ಸ್ ಟೇಬಲ್ ಬರುತ್ತೆ, ಮತ್ತೆ ಆಫ್ಟರ್ ದಟ್ 5 ಒನ್ಸ್, 2 ಒನ್ಸ್, 8 ಒನ್ಸ್ ಅಂಡ್ 9 ಒನ್ಸ್. ನಾವು ಡಾಟಾ ಎಷ್ಟು ಕೊಟ್ಟಿದ್ದೀರಾ ಅಷ್ಟೇನಾಗುತ್ತಪ್ಪ ಅಂದ್ರೆ ಆಟೋಮೆಟಿಕ್ ಆಗಿ ಕ್ಯಾಲ್ಕುಲೇಟ್ ಮಾಡುತ್ತೆ. ಇದನ್ನೇ ತಾವೇನಾದ್ರೂ ಚೇಂಜ್ ಮಾಡಿದ್ರಿ ಅಂದ್ರೆ ಸಪೋಸ್ ಈಗ ಇಲ್ಲಿ 5 ಇದೆ, 5 ದಲ್ಲಿ ಏನ್ ಮಾಡ್ತೀನಪ್ಪ ಅಂದ್ರೆ ನಾನು 7 ಅನ್ನ ಕೊಡ್ತೀನಿ, ಎಂಟರ್ ಕೀಯನ್ನು ಪ್ರೆಸ್ ಮಾಡಿ. ಸೊ ಅವಾಗ ಏನಾಗುತ್ತೆ ಆಟೋಮೆಟಿಕಲಿ ಇಟ್ ಶುಡ್ ಬಿ ಚೇಂಜ್. ಈಗ 10 ಕೊಡಿ, ಮತ್ತೆ ಎಂಟರ್ ಕೀಯನ್ನು ಪ್ರೆಸ್ ಮಾಡಿ. ಆಟೋಮೆಟಿಕ್ ಆಗಿ ಇದೇನಾಗಲಿ ಚೇಂಜ್ ಆಗುತ್ತೆ. ಅಂದ್ರೆ ಅದೇ ಕಾಲಮ್ ಅಂತಲ್ಲ, ಬೇರೆ ಕಾಲಮ್ ಅಲ್ಲಿ ಕೂಡ ಕೊಟ್ಟಿರ್ತಾವ. ಆಟೋಮೆಟಿಕ್ ಆಗಿ ಏನಾಗುತ್ತಪ್ಪ ಅಂದ್ರೆ ಡೇಟಾ ಚೇಂಜ್ ಆಗುತ್ತೆ. ಸೊ ಈ ರೀತಿ ಏನಾಗುತ್ತಪ್ಪ ಅಂದ್ರೆ ಇದು ಡೇಟಾ ಚೇಂಜ್ ಆಗುತ್ತೆ. ಅದೇ ಬಂದ್ಬಿಟ್ಟು ನೆಕ್ಸ್ಟ್ ಸೊ ಇಲ್ಲಿ ಫಾರ್ಮುಲಾ ಟೇಬಲ್ ಏನಪ್ಪಾ ಅಂದ್ರೆ ಸೆಕೆಂಡ್ ಆಪ್ಷನ್ ದಿಸ್ ಒನ್ ಆಟೋಮೆಟಿಕ್ ಎಕ್ಸೆಪ್ಟ್ ಸೊ ಫಾರ್ ಡೇಟಾ ಟೇಬಲ್ಸ್. ಇದನ್ನ ತಾವೇನಾದ್ರೂ ಆಕ್ಟಿವೇಟ್ ಮಾಡಿದ್ರಿ ಅಂದ್ರೆ ಸೊ ಜಸ್ಟ್ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈಗ ನೋಡ್ಕೊಳ್ಳಿ. ಸೊ ಹೀಗೆ ಅಂದ್ರೆ ಬಂದ್ಬಿಟ್ಟು ನಾನು ಬೇರೆ ಶೀಟಿಗೆ ಬರ್ತೀನಿ. ಮತ್ತೆ ಇಲ್ಲಿ ಏನ್ ಮಾಡ್ತೀನಪ್ಪ ಅಂದ್ರೆ ವ್ಯಾಲ್ಯೂ ಅನ್ನ ಚೇಂಜ್ ಮಾಡ್ತೀನಿ. 20 ದಲ್ಲಿ ಏನ್ ಮಾಡೋದಪ್ಪ ಅಂದ್ರೆ 100 ಮಾಡಿ. ಇಲ್ಲಿ ಆಟೋಮೆಟಿಕ್ ಆಗಿ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಆದ್ರೆ ಈ ಟೇಬಲ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ಡಾಟಾ ಇರ್ತದೆ, ವ್ಯಾಲ್ಯೂ ಚೇಂಜ್ ಆಗೋದಿಲ್ಲ. 11 ಅನ್ನ ಟೈಪ್ ಮಾಡಿಬಿಟ್ಟು ಎಂಟರ್ ಅನ್ನ ಮಾಡ್ತೀನಿ. ನೋಡ್ಕೊಳ್ಳಿ ಈಗ ಏನಾಗಿದ್ದು ಸೊ ಮೊದಲು ಯಾವುದು ತಂದು ಸೊ ಇತ್ತು ಅದೇನಾಗಿದೆಪ್ಪ ಅಂದ್ರೆ ಟೇಬಲ್ ಇರ್ತಕ್ಕಂಥದ್ದು ಚೇಂಜಸ್ ಆಗಿಲ್ಲ 3 ಒನ್ಸ್. ಸೊ ಸಪೋಸ್ ಇದು ಚೇಂಜಸ್ ಆಗ್ಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕಪ್ಪ ಅಂದ್ರೆ ತಾವು ಕ್ಲಿಕ್ ಆನ್ ಕ್ಯಾಲ್ಕುಲೇಟ್ ನಾವ್. ಈಗ ಏನಾಗುತ್ತೆ ಚೇಂಜಸ್ ಆಗುತ್ತೆ ಯಾವಾಗ ನೀವು ಈ ಆಪ್ಷನ್ ಅನ್ನ ಆಕ್ಟಿವ್ ಇಡ್ತೀರಾ. ಅವಾಗ ಏನಾಗುತ್ತೆ ಅಂದ್ರೆ ಸೊ ಈ ಟೇಬಲ್ ರಿಲೇಟೆಡ್ ಏನಪ್ಪಾ ಅಂದ್ರೆ ವ್ಯಾಲ್ಯೂ ಚೇಂಜ್ ಆಗೋದಿಲ್ಲ. ಬೇರೆ ಕಡೆ ಬೇರೆ ಶೀಟ್ ಅಲ್ಲಿ ತಾವು ಈಸಿಯಾಗಿ ಏನಪ್ಪಾ ಅಂದ್ರೆ ಚೇಂಜಸ್ ಅನ್ನ ಮಾಡ್ತಕ್ಕಂಥದ್ದು. ಅವಾಗ ಆಟೋಮೆಟಿಕ್ ಆಗಿ ವ್ಯಾಲ್ಯೂ ಚೇಂಜಸ್ ಆಗುತ್ತೆ. ಸೊ ಇದು ಏನಿದೆಪ್ಪ ಅಂದ್ರೆ ಮೇಜರ್ ಡಿಫ್ರೆನ್ಸ್ ಎರಡರಲ್ಲಿ, ಆಟೋಮೆಟಿಕ್ ಮತ್ತೆ ಆಟೋಮೆಟಿಕ್ ಎಕ್ಸೆಪ್ಟ್ ಫಾರ್ ಡಾಟಾ ಟೇಬಲ್ಸ್. ಸೊ ಕಾಮನ್ ಆಗಿದ್ದು ಅಂತ ಆಟೋಮೆಟಿಕ್ ಮತ್ತೆ ಮ್ಯಾನ್ಯುವಲ್ ಎರಡನ್ನ ತೋರಿಸ್ಕೊಟ್ಟಿದೆ. ನೆಕ್ಸ್ಟ್ ಒಂದು ಬರ್ತಕ್ಕಂಥದ್ದು ಕ್ಯಾಲ್ಕುಲೇಟ್ ನಾವು, ಮತ್ತೆ ಇನ್ನೂ ಒಂದು ಇರ್ತಕ್ಕಂಥದ್ದು ಕ್ಯಾಲ್ಕುಲೇಟ್ ಶೀಟ್. ಇವೆರಡರಲ್ಲಿ ಡಿಫ್ರೆನ್ಸ್ ಏನಿದೆ ಮತ್ತೆ ಬನ್ನಿ ಈ ಶೀಟಿಗೆ ಬನ್ನಿ. ಇಲ್ಲಿ ಏನಾಗ್ತಕ್ಕಂಥ ಡೇಟಾನ ಕಾಪಿ ಮಾಡ್ತಕ್ಕಂಥದ್ದು. ಕಾಪಿ ಮಾಡ್ಕೊಳ್ಳಿ. ಸೊ ಮತ್ತೆ ಹೊಸ ಶೀಟ್ ತಗೊಂಡ್ಬಿಟ್ಟು ಇಲ್ಲಿ ಪೇಸ್ಟ್ ಮಾಡ್ತಕ್ಕಂಥದ್ದು. ಇಲ್ಲಿ ಏನೈತೆ ಡೇಟಾ ಬಂದಿದೆ, ಇಲ್ಲಿ ಇರ್ತಕ್ಕಂಥ ಡೇಟಾನ ಡಿಲೀಟ್ ಮಾಡಿ ಒಂದ್ಸರಿ. ಸೊ ಇಲ್ಲಿ ಮೇಲ್ಗಡೆ ಏನಪ್ಪಾ ಅಂದ್ರೆ ಆಲ್ಟ್ ಹಿಡ್ಕೊಂಡು ಈಕ್ವಲ್ ಸೈನ್ ಅನ್ನ ಪ್ರೆಸ್ ಮಾಡಿ. ಅಂದ್ರೆ ಆಟೋಮೆಟಿಕ್ ಆಗಿ ಏನಾಗುತ್ತೆ ಫಾರ್ಮುಲಾ ತಗೊಳುತ್ತೆ. ಆಲ್ಟ್ ಪ್ಲಸ್ ಈಕ್ವಲ್ಸ್ ಪ್ರೆಸ್ ದ ಎಂಟರ್ ಕೀ. ಈಗ ಏನಾಗುತ್ತೆ ಆಟೋಮೆಟಿಕ್ ಆಗಿ ಆನ್ಸರ್ ಬರುತ್ತೆ. ಸೊ ಅದಾದ್ಮೇಲೆ ಏನಪ್ಪ ಅಂದ್ರೆ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ತೀರಿ. ಜಸ್ಟ್ ಕ್ಲಿಕ್ ಆನ್ ದಿಸ್ ಆಟೋಮೆಟಿಕ್ ಮ್ಯಾನುವಲ್ ಆಪ್ಷನ್. ಸೊ ಈಗ ನೀವು ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ಕೊಳ್ಳಿ. ಸೊ ಈಗೇನಾಗುತ್ತೆ ಆನ್ಸರ್ ಬರುತ್ತೆ. ಇಲ್ಲಿ ಬಂದ್ಬಿಟ್ಟು ಸೊ ಆಟೋಮೆಟಿಕ್ ಮತ್ತೆ ಆಟೋಮೆಟಿಕ್ ಎಕ್ಸೆಪ್ಟ್ ಇರ್ತಕ್ಕಂಥದನ್ನ ಚೇಂಜ್ ಮಾಡಿಬಿಟ್ಟು ಮ್ಯಾನುವಲ್ ಮೇಲೆ ಕ್ಲಿಕ್ ಮಾಡಿ. ಅವಾಗ ಇವೆರಡರ ಡಿಫ್ರೆನ್ಸ್ ಏನಾಗುತ್ತಪ್ಪ ಅಂದ್ರೆ ತಮಗೆ ಈಸಿಯಾಗಿ ಫೈಂಡ್ ಔಟ್ ಆಗುತ್ತೆ. ಸೊ ಕಮ್ ಟು ದಿಸ್ ಶೀಟ್. ಸೊ ಮತ್ತೆ ಇಲ್ಲಿ ಕೂಡ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಸೇಮ್ ಪ್ರೊಸೀಜರ್. ಜಸ್ಟ್ ತಗೊಂಡ್ಬಿಟ್ಟು ಡಿಲೀಟ್ ಮಾಡಿ. ಮತ್ತೆ ಇರ್ತಕ್ಕಂಥ ಡೇಟಾನು ಕೂಡ ಡಿಲೀಟ್ ಮಾಡಿಬಿಟ್ಟು ಈಕ್ವಲ್ ಸೈನ್ ಅಂಡ್ ಆಲ್ಟ್ ಪ್ಲಸ್ ಈಕ್ವಲ್ ಸೈನ್ ಪ್ರೆಸ್ ದ ಎಂಟರ್. ಸೊ ಮತ್ತೆ 490 ಬಂದಿದೆ. ಮತ್ತೆ ಇದನ್ನ ತಗೊಂಡ್ಬಿಟ್ಟು ಏನಪ್ಪಾ ಅಂದ್ರೆ ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡ್ತಕ್ಕಂಥ. ಈಗ ನಾನೇನಾದರೂ ವ್ಯಾಲ್ಯೂನ ಚೇಂಜ್ ಮಾಡಿದ್ರೆ 10 ಇದೆ, ಇಲ್ಲಿ 10 ಇದ್ದಲ್ಲಿ ಏನ್ ಮಾಡ್ತೀನಪ್ಪ ಅಂದ್ರೆ 90 ಕೊಡ್ತೀನಿ. ಪ್ರೆಸ್ ದ ಎಂಟರ್ ಕೀ. ಸೊ ಏನಾಗಿದೆ ಚೇಂಜ್ ಆಗ್ಲಿಲ್ಲ. ಕ್ಯಾಲ್ಕುಲೇಟ್ ನಾವು ಅಂತ ಕ್ಲಿಕ್ ಮಾಡಿದ್ರೆ ಈ ಕಡೆ ಕೂಡ ಬನ್ನಿ, ಇಲ್ಲಿ ಕೂಡ ಎಷ್ಟಿದೆ 490 ಇದೆ, ಈ ಕಡೆ ಕೂಡ 490 ಇದೆ. ಕ್ಯಾಲ್ಕುಲೇಟ್ ನಾವು ಅಂತ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕಲಿ ಇಟ್ ಶುಡ್ ಬಿ ಚೇಂಜ್. ಅಂದ್ರೆ ಮೊದಲು 490 ಏನಿತ್ತು ಎಲ್ಲಾ ಕಡೆ, ಈಗ ಏನಾಯ್ತಪ್ಪ ಅಂದ್ರೆ ಚೇಂಜ್ ಆಗಿದೆ. ಇಲ್ಲಿ ಕೂಡ ವ್ಯಾಲ್ಯೂ ಚೇಂಜ್ ಆಗುತ್ತೆ. ಮತ್ತೆ ಹೊಸ ಶೀಟ್ ಅಲ್ಲಿ ಕೂಡ ಏನಾಗುತ್ತಪ್ಪ ಅಂದ್ರೆ ಆಟೋಮೆಟಿಕ್ ಆಗಿ ಡೇಟಾ ಚೇಂಜ್ ಆಗುತ್ತೆ. ಇದು ಏನಿದೆಪ್ಪ ಅಂದ್ರೆ ಎರಡರಲ್ಲಿ ಮೇಜರ್ ಡಿಫರೆನ್ಸ್ ಇರ್ತಕ್ಕಂಥದ್ದು. ಸಪೋಸ್ ಕ್ಯಾಲ್ಕುಲೇಟ್ ಶೀಟ್ ಅಂತ ನಾವೇನಾದ್ರೂ ತಗೊಂಡ್ರೆ ಅಂದ್ರೆ ಇದ್ರ ಚೇಂಜಸ್ ಏನಾಗುತ್ತೆ ಕ್ಯಾಲ್ಕುಲೇಟ್ ಶೀಟ್ ಅಂದ್ರೆ ಆ ಶೀಟ್ ಅಲ್ಲಿ ಮಾತ್ರ ಏನಾಗುತ್ತಪ್ಪ ಅಂದ್ರೆ ಅದು ಕ್ಯಾಲ್ಕುಲೇಟ್ ಮಾಡುತ್ತೆ. ಇದ್ರ ಕೂಡ ಏನೋ ಚೆಕ್ ಮಾಡ್ಕೊಳ್ಳಿ. ಸಪೋಸ್ ಮತ್ತೆ ಅಂಡು ಮಾಡ್ಕೊಳ್ಳಿ.
ಸೊ ಡಿಲೀಟ್ ದಿಸ್ ಒನ್. ಈಗ ವ್ಯಾಲ್ಯೂವನ್ನು ಚೇಂಜ್ ಮಾಡಿದರೆ ನೋಡಿ 10 ಮಾಡ್ತಾ ಇದ್ದೀನಿ. ಪ್ರೆಸ್ ದ ಎಂಟರ್ ಕೀ. ಚೇಂಜ್ ಆಗಿಲ್ಲ. ಕ್ಲಿಕ್ ಆನ್ ಕ್ಯಾಲ್ಕುಲೇಟ್ ಶೀಟ್. ಸೊ ಇಲ್ಲಿ ಡೇಟಾ ಚೇಂಜ್ ಆಗಿದೆ. ಸೊ ಕಮ್ ಟು ದಿಸ್ ಒನ್. ಈ ಕಡೆ ಏನಾಗಿದೆಪ್ಪ ಅಂದ್ರೆ ಡೇಟಾ ಚೇಂಜ್ ಆಗಿಲ್ಲ. ಸೊ ದಿಸ್ ಇಸ್ ದ ಮೇಜರ್ ಡಿಫರೆನ್ಸ್. ಅಂದ್ರೆ ಕ್ಯಾಲ್ಕುಲೇಟ್ ನಾವು ಮತ್ತೆ ಕ್ಯಾಲ್ಕುಲೇಟ್ ಶೀಟ್ ಅಲ್ಲಿ. ಸೊ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಬರ್ತಕ್ಕಂಥದ್ದು ಕ್ಯಾಲ್ಕುಲೇಟ್ ನಾವು ಅಂತ ಕ್ಲಿಕ್ ಮಾಡಿದ್ರೆ ಎರಡೂ ಶೀಟ್ ಅಲ್ಲಿ ಡೇಟಾ ಚೇಂಜ್ ಆಗುತ್ತೆ. ಅಂದ್ರೆ ಸೊ ಫಾರ್ಮುಲಾನ ತಾವು ಫಸ್ಟ್ ಅಪ್ಲೈ ಮಾಡಿರ್ಬೇಕು. ಇಸ್ ಈಕ್ವಲ್ ಟು ಸೈನ್ ಪ್ಲಸ್ ಏನಪ್ಪಾ ಅಂದ್ರೆ ಈಕ್ವಲ್ಸ್ ತಗೊಂಡ್ಬಿಟ್ಟು ಡೇಟಾ ವ್ಯಾಲ್ಯೂ ಏನಿರ್ಬೇಕಪ್ಪ ಅಂದ್ರೆ ಎರಡೂ ಕಡೆ ಸೇಮ್ ಇರ್ತಕ್ಕಂಥದ್ದು. ಆವಾಗ ಮಾತ್ರ ಏನು ಸೊ ಕ್ಯಾಲ್ಕುಲೇಟ್ ನಾವು ಅಂತಕ್ಕಂಥ ಆಪ್ಷನ್ ಏನಾಗುತ್ತಪ್ಪ ಅಂದ್ರೆ ಚೇಂಜ್ ಆಗುತ್ತೆ. ಜಸ್ಟ್ ಕ್ಲಿಕ್ ಹಿಯರ್. 570 ಇದೆ. ಈಗ ನೋಡಿ ಡೇಟಾ ಏನಾದ್ರು ನಾನು ಚೇಂಜ್ ಮಾಡಿದ್ರೆ ಎಂಟರ್ ಕೀ. ಚೇಂಜ್ ಆಗಲಿಲ್ಲ. ಕ್ಯಾಲ್ಕುಲೇಟ್ ನಾವು ಅಂದ್ರೆ ಎರಡೂ ಕಡೆ ಏನಾಗುತ್ತಪ್ಪ ಅಂದ್ರೆ ಆಟೋಮೆಟಿಕ್ ಆಗಿ ಡೇಟಾ ಚೇಂಜ್ ಆಗುತ್ತೆ. ಸೊ ಅದೇ ನಾನೇನಾದ್ರು ಕ್ಯಾಲ್ಕುಲೇಟ್ ಶೀಟ್ ಅಂದ್ರೆ ಇಟ್ ಶುಡ್ ಬಿ ಚೇಂಜ್ ಓನ್ಲಿ ಇನ್ ಒನ್ ಶೀಟ್. ಫಸ್ಟ್ ಇದು ಮತ್ತೆ ರಿಮೂವ್ ದ ಡಾಟಾ. ಈ ನೋಡ್ಕೊಳ್ಳಿ ಇಲ್ಲಿ ಏನಿದೆಯಪ್ಪ ಅಂದ್ರೆ ಕ್ಯಾಜುವಲ್ ಕರೆಕ್ಟ್ ಆನ್ಸರ್ ಇದೆ. ಸೊ ಆಫ್ಟರ್ ದಟ್ ಈ ಕಡೆ ಇರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಕರೆಕ್ಟ್ ಆನ್ಸರ್ ಇಲ್ಲ. ಜಸ್ಟ್ ಕ್ಲಿಕ್ ಹಿಯರ್. ಕ್ಲಿಕ್ ಮಾಡ್ಬಿಟ್ಟು ಏನಪ್ಪಾ ಅಂದ್ರೆ ಎರಡೂ ಕಡೆ ನೋಡಿ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ ಎರಡರಲ್ಲಿ. ಕ್ಲಿಕ್ ಆನ್ ಕ್ಯಾಲ್ಕುಲೇಟ್ ಶೀಟ್. ಸೊ ಕ್ಯಾಲ್ಕುಲೇಟ್ ಶೀಟ್ ಅಂತ ಕ್ಲಿಕ್ ಮಾಡಿದ್ರೆ ಇಟ್ ಶುಡ್ ಬಿ ಚೇಂಜ್ ಓನ್ಲಿ ಇನ್ ದಿಸ್ ಶೀಟ್. ಸೊ ದಿಸ್ ಇಸ್ ಏನಪ್ಪಾ ಅಂದ್ರೆ ಬರ್ತಕ್ಕಂಥದ್ದು ನಮಗೆ ಸೊ ಕ್ಯಾಲ್ಕುಲೇಷನ್ ಪಾರ್ಟ್ ಮತ್ತೆ ವಾಚ್ ವಿಂಡೋ. ಸೊ ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಇಷ್ಟು ಫ್ರೆಂಡ್ಸ್. ಸೊ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಹೊಸದಾಗಿ ನೋಡ್ತಾ ಇದ್ದಾರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸೊ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ, ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫ್ರೆಂಡ್ಸ್.